ರಾಜ್ಯದಲ್ಲಿ ಜನರ ಹಣ ಲೂಟಿ ಸರ್ಕಾರದ ವಿರುದ್ಧ ಜೋಶಿ ವಾಗ್ದಾಳಿ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ನಾನಾ ಹಗರಣ ಭ್ರಷ್ಟಾಚಾರದ ಮೂಲಕ ಜನರ ಹಣ ಲೂಟಿ ಹೊಡಿತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ನಡೆಸಿದರು. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಇಂಥವರಿಂದ ರಾಜ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿ ನಿರೀಕ್ಷಿಸುವುದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬರೀ ಹಗರಣದಲ್ಲೇ ತೊಡಗಿದೆ. ಮೂಡ, ವಾಲ್ಮೀಕಿ, ಅಬಕಾರಿ ಹೀಗೆ ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿ ಜನರ ಹಣ ಲೂಟಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಇನ್ನು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೇ ಅಧಿಕಾರಕ್ಕೆ ಬರಲಿ ಭ್ರಷ್ಟಾಚಾರಕ್ಕೆ ಇಳಿಯುತ್ತೆ. ಕರ್ನಾಟಕವೇ ಇದಕ್ಕೊಂದು ನಿದರ್ಶನ ಅಂತ ಕಿಡಿಕಾರಿದರು. ಯುಪಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬೇಡ. ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಎಲ್ಲರೂ ಕೈ ಜೋಡಿಸಲಿ. ಅದು ಬಿಟ್ಟು ಅಹಿತಕರ ಘಟನೆಗಳಿಗೆ ಕುಮ್ಮಕ್ಕು ನೀಡುವುದಿಲ್ಲ ಅಂತ ಸಮಾಜವಾದಿ ಪಾರ್ಟಿ ನಾಯಕರಿಗೆ ಸಚಿವ ಜೋಶಿ ಅವರು ಚಾಟಿ ಬೀಸಿದರು. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸರ್ಕಾರ ಇದ್ದಾಗಲೂ ಇದಕ್ಕಿಂತ ತೀವ್ರ ಸ್ವರೂಪದ ಗಲಾಟೆ, ಹಿಂಸಾಚಾರ ನಡೆದಿವೆ. ಅವನೊಮ್ಮೆ ಮೆಲುಕು ಹಾಕಲಿ, ಆಮೇಲೆ ನಮಗೆ ಪಾಠ ಹೇಳಲು ಬರಲಿ ಅಂತ ರಾಹುಲ್ ಗಾಂಧಿ ಮತ್ತು ಸಮಾಜವಾದಿ ಪಕ್ಷದ ನಾಯಕರಿಗೆ ತಿರುಗೇಟು ನೀಡಿದರು. ವರದಿ ಪ್ರಕಾಶ್ ತೂಪದ್, ಮಹಾಯುಧ ನ್ಯೂಸ್, ಧಾರವಾಡ. राज्य में है वहाँ सर, एक सेकंड स्कैम है। तो ये स्कैम से ही सरकार चलाते हैं। सरकार ये लोग सब लोग थोड़ा नीचे करो। वेलफेयर स्कीम से, अच्छे सुशासन से नहीं चलाते। कांग्रेस पार्टी जहाँ जिस राज्य में आता है वहाँ स्कैम शुरू होता है। मूडा, वाल्मीकि और एक्साइज स्कैम जो है, एक्साइज में दारू का जो स्कैम है, स्कैम बहुत बड़ा स्कैम है। स्वयं डीलर्स बोल रहे हैं, ऑफिसर्स बोल रहे हैं। एक्साइज में भी, मूडा में भी स्वयं मुख्यमंत्री का इन्वॉल्वमेंट है। ये हम नहीं कह रहे कि विदाउट द इन्फ्लुएंस ऑफ द चीफ मिनिस्टर इतना फास्ट जो भी हुआ है ये सब हो नहीं सकता है। ये स्वयं हाईकोर्ट का ऑब्जर्वेशन है। अभी मीडिया रिपोर्ट है कि ईडी को थोड़ा सा इधर हो जाओ ना आप। डॉक्यूमेंट मिला है, इसमें बहुत गोलमाल हुआ है। 700 करोड़ का गोलमाल हुआ है। ऐसे आए, इसका पूरा और जांच होना चाहिए। और मैं तो अभी भी आग्रह करता हूँ मुख्यमंत्री